ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾವು ನಾಗರು ಮಾಡೋಕ್ಕೆ ಹೋಗ್ತಿದ್ದೀವಿ. ಹೋದ್ವರನೇ ಪ್ಲ್ಯಾನ್ ಇತ್ತು, ಸಮ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ಗೆಲ್ಲ ಲಾಸ್ಟ್ ಡೇ ಹೇಳ್ತಿದ್ದೆ ಸಬ್ಸ್ಕ್ರೈಬರ್ಸ್ ಮಾಡಿಸಿ ಅಂತ. ಸೊ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ, ಮಾಡೋಕ್ಕಾಗ್ತಿಲ್ಲ. ಇವತ್ತು ಲಾಂಗ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಗೈಸ್, ನಾವು ಮೊದಲು ಇಲ್ಲಿ ಮಾಡ್ತಿದ್ದು, ಇವಾಗ ಅಲ್ಲೋಗಿ ಮಾಡ್ತಿದ್ದೀವಿ ಗೈಸ್. ಸೊ ಈಗ ನಾವು ನಾಗರು ಮಾಡೋದಕ್ಕೆ ಇಲ್ಲಿ ಮಾಡ್ತಿದ್ದೀವಿ ಇವತ್ತು. ಅಲ್ಲಿ ಒಂದು ವೈಟ್ ಕಲರ್ ಕಾಣಿಸ್ತಿದೆಯಲ್ಲ, ಮನೆ ಥರ. ಬಟ್ ನಾವು ಮೊದಲು ಅಲ್ಲಿ ಶೆಡ್ ಪಕ್ಕದಲ್ಲಿ ಒಂದು ಇದೆ ಗೊತ್ತಾ, ಅದು ಸ್ವಲ್ಪ ಕಾಣಿಸ್ತಿದೆ ಅನಿಸುತ್ತೆ. ನಾನು ಹಿಡ್ಕೊತೀನಿ, ಅಲ್ಲಿಕ್ಕೂ ಹತ್ತಿ ಎಲ್ಲ ಅಲ್ಲಿ ಕುಡಿಬೇಡ, ಇಲ್ಲಿ ಈ ಕಡೆ ಎಲ್ಲ ಕ್ಲೀನಾಗಿ ಮಾಡಿ ಇದು ಮಾಡಿದ್ದೀವಿ. ಸೊ ಗೈಸ್, ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮನೆ ಮಾತಾಡೋಂಗಿಲ್ಲ. ಅವರು ನಮ್ಮ ಅಜ್ಜಿ ಸ್ನಾನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕರೆಂಟ್ ಹೋಯ್ತು, ಸೊ ಅದಕ್ಕೆ ನಮ್ಮ ದೊಡ್ಡಮ್ಮ ಅಲ್ಲಿ ಮೊದಲು ಮಾಡ್ತಿದ್ವಿ ಉತ್ತಾ, ಅಲ್ಲಿ ಹೋಗಿದ್ದಾರೆ ಮಾಡ್ಕೊಂಡು ಬರೋಕ್ಕೆ. ನಮ್ಮ ಅಜ್ಜಿಲೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇದನ್ನ ಪೂಜೆ ಮಾಡಿಬಿಟ್ಟು ಆಮೇಲೆ ಇದು ಕಾಯಿ ಬರುತ್ತಲ್ಲ, ಅದ್ರ ಜೊತೆ ನೆಂಚ್ಕೊಂಡು ತಿಂತೀವಿ. ಸಖತ್ತಾಗಿರುತ್ತೆ ನೋಡಿ ಗೈಸ್. ಇದೇ ಮಾಡ್ತಿರೋದು. ಇದನ್ನ ಎಡೆಗಿಡ್ತಾರ ಗೈಸ್, ಇದನ್ನ ಎಡೆಗಿಡ್ತಾರೆ. ಅಲ್ಲಿ ನೈವೇದ್ಯ ರೆಡಿಯಾಗಿದೆ. ಇವಾಗ ಪೂಜೆ ಮಾಡಿಬಿಟ್ಟು ದೇವರಿಗೆ ಏನು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ನಾವು ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ವರ್ಷ 10th ನಾನು. ಅದು ಮಾಡ್ಕೊಳ್ಳೋಷ್ಟೊಳಗೆ ಇದನ್ನ ಕೊಟ್ಬಿಡೋಣ ಅಲ್ವಾ? ಸರಿ ಸರಿ, ಆಯ್ತು. ನಾನಿನ್ನೊಂದು ಸೊ ಈಗ ಎಲ್ಲ ಪೂಜೆ ಮುಗಿತು. ಇವಾಗ ಪ್ರಸಾದ ತಿನ್ನೋಕ್ಕೆ ಇಲ್ಲಿ ಒಂದು ಜಾಗ ಇದೆ. ನಾವು ದೇವ್ರಿಗೆ ಏನೇನು ಹೇಳ್ತಿರ್ತೀವಿ, ಲೈಕ್ ಬಾಳೆಹಣ್ಣು, ಕಾಯಿ, ಅದನ್ನೆಲ್ಲ ಇಲ್ಲೇ ತಿನ್ಕೊಂಡು ಇಲ್ಲೇ ಫುಲ್ಲು ಖಾಲಿ ಮಾಡಿ ಹೋಗಬೇಕು. ಮನೆಗೂ ತೊಗೊಂಡು ಹೋಗಂಗಿಲ್ಲ. ಸೊ ಎಲ್ಲ ಕೆಲಸ ಮುಗಿದಿದೆ. ಆ್ಯಂಡ್ ಇವಾಗ ಮನೆಗೆ ಹೋಗ್ತಿದ್ದೀವಿ. ನನಗಂತೂ ಇಲ್ಲೇ ಹೊಟ್ಟೆ ತುಂಬಿಡ್ತು. ನಮ್ಮಮ್ಮ ನನ್ನ ಫೇವ್ರೇಟ್ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡಿದರು. ಇಲ್ಲೇ ಹೊಟ್ಟೆ ತುಂಬಿದೆ. ಏನು ತಿನ್ನೋಣ? ನನಗೆ ತೋಟಗಳು ಬಂದಿದ್ದಾಗ ಇರುವೆಲ್ಲಿ ಕೊಚ್ಚುತ್ತೋ, ಗ್ರಾಶೋಪುರ ಎಲ್ಲಿ ಬರುತ್ತೋ ಅಂತ ಭಯ ಆಗುತ್ತೆ. ನಮ್ಮ ದೊಡ್ಡಪ್ಪವರು ಇಲ್ಲಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ರು. ಸೊ ಇಲ್ಲಿ ಸುಮ್ಮನಿರಜ್ಜಿ, ಲಾಂಗ್ ವ್ಲಾಗ್ ಮಾಡ್ತಿದ್ದೀನಿ ನಾನು, ಅದಕ್ಕೆ ಇಷ್ಟೊಂದು ಮಾಡ್ತಿರೋದು. ಸೆಕೆ ಇಲ್ಲಿ ನಮ್ಮಮ್ಮ ನನ್ನ ಕುಂಡಿಸ್ಕೊಂಡಿದ್ದಾರೆ. ಸೊ ನಾಗರು ಮಾಡೋ ಟೈಮಲ್ಲಿ ತಿಂಡಿ ತಿನ್ನೋಂಗಿಲ್ಲ. ಇವಾಗ 1:30. ನಾನು ಊಟ ಟೈಮಿಂಗ್ಸಲ್ಲಿ ತಿಂಡಿ ತಿಂತಾಯಿದ್ದೀನಿ. ಸೊ ಗೈಸ್, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಈಗ ಊರಿಗೆ ಹೊರಟಿದ್ದಾರೆ. ನಮ್ಮಪ್ಪ ತುಮಕೂರಿಗೆ ಹೋಗ್ತಿದ್ದಾಳ. ಸೊ ಹಂಗೆ ರೈಲ್ವೆ ಸ್ಟೇಷನಿಗೆ ಬಿಟ್ಬಿಟ್ಟು ಹೋಗ್ತಾರೆ. ನಮ್ಮ ಅಪ್ಪಂಗೂ ಒಂದು ಫಂಕ್ಷನ್ ಇದೆ, ನಾಮಕರಣ ಏನೋ. ಸೊ ಅದನ್ನು ಅಟೆಂಡ್ ಮಾಡಬೇಕಂತ ಅಂದರು. ಸೊ
ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.